ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರು. ಆತ್ಮೀಯರೇ, ಜೇವರ್ಗಿಯಲ್ಲಿ ಒಂದು ದೊಡ್ಡ ಫಂಕ್ಷನ್ದಲ್ಲೇ ಕರ್ನಾಟಕದ ಒಂದು ಫಂಕ್ಷನ್ದಲ್ಲೇ ನಮ್ಮ AICC ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದಿಷ್ಟು ಮಾತಾಡಿದ್ದಾರೆ. ಈ ಕೋಳಿ ಜಗಳ ನಡೆದದಲ್ಲ, ಮುಖ್ಯಮಂತ್ರಿ ಕುರ್ಚಿ ಸಲುವಾಗಿ ಆ ನೆಲೆಯಲ್ಲಿ ಒಂದಿಷ್ಟು ಮಾತಾಡಿದ್ದಾರೆ. ಅವ್ರ ಮಾತನ್ನು ಗಮನಿಸಿದರೆ ಪಾಲಿಸಿದರೆ ನಿಶ್ಚಿತವಾಗಿ ಕಾಂಗ್ರೆಸ್ 2028ರಲ್ಲಿ ಗೆಲ್ಲುವ ಗ್ಯಾರಂಟಿ. ಯಾರು ಮುಖ್ಯಮಂತ್ರಿ ಆಗ್ತಾರೆ, ಯಾರು ಬಿಡ್ತಾರೆ ನಂತರದ ಮಾತದು. ಮುಖ್ಯಮಂತ್ರಿ ಆಸೆ ನನಗೂ ಅದ, ಇಲ್ಲಿ ಹುಟ್ಟಿದ ಪ್ರತಿ ಜೀವಿಗೂ ಅದ, ಆದ್ರೆ ಆಗೋದು ಒಬ್ಬರ. ಆ ದಿಶೆ ತಿಕ್ಕಾಡೋಕ್ಕಿಂತಲೂ ಮೊದಲು ಕಾಂಗ್ರೆಸ್ ಉಳಿಸ್ಕೊಳ್ರಿ ಅನ್ನುವಂಥ ಮಾರ್ಮಿಕವಾದ ಮಾತುಗಳು ಮಾತಾಡಿದ್ದಾರೆ. ಯಾಕಂದ್ರೆ ಆಲ್ರೆಡಿ ಕರ್ನಾಟಕ ಒಂದು 3-4 ರಾಜ್ಯಗಳನ್ನ ಬಿಟ್ಟರೆ ಕಾಂಗ್ರೆಸ್ ಸಫಾ ಆಗ್ಯದ. 99 ಸೀಟ್ ಆರಿಸಿ ಬಂದಿರ್ಬೋದು. ನೀವು ಒಂದು ಏನೋ ಕಾರಣಕ್ಕೆ ಬಂದ, ಅದ್ರ ಮುಂದಿನ ಚುನಾವಣೆ ಹಂಗೆ ಬರ್ತದಂತ ಕನಸು ಕಾಣಲಿಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಇವತ್ತು ಎಷ್ಟು ನಮ್ಮಲ್ಲಿ ಮತೀಯತೆ, ಧರ್ಮ ಲಂಡತನ, ಜಾತಿವಾದ ಎಷ್ಟು ಬೆಳೀತಾ ಇದ್ದಾವೆ. ನಾವು 21ನೇ ಶತಮಾನದಲ್ಲಿ ಇವತ್ತಿಗೂ ದೇಗುಲಗಳಲ್ಲಿ ನಾವು ಪ್ರವೇಶಿಸ್ಕೊಳ್ತಾ ಇಲ್ಲ. ನಮ್ಮ ದಲಿತರಿಗೆ, ದಲಿತ ಬಂಧುಗಳಿಗೆ, ದಲಿತ ಬಾಂಧವರಿಗೆ ಅತ್ಯಂತ ನೋವಿನ ವಿಷಯ. ಹೀಗಾಗಿ ಈ ದೇಶವನ್ನು ಅಷ್ಟು ಸುಲಭವಾಗಿ ಈ ಧರ್ಮ ಜಾತಿಗಳೊಂದು ಬಿಗಿ ಬಂದ ದೂರ ಆಗೋದು ಭಾಳ ಕಷ್ಟ. ಅದರಲ್ಲೂ ಇತ್ತೀಚೆಗೆ ಭಾಜಪಂತಿ ಕಣ್ಣಿಗೆ ರಾಚುವಷ್ಟು ಹಿಂದುತ್ವದ ಪರವಾಗಿ ಮಾತಾಡ್ತಾ ಇರೋದು ನೋಡಿದಾಗ, ಜೊತೆಗೆ ಇನ್ನುಳಿದ ಜಾತಿಗಳನ್ನು ಸಹಿತ ಅವು ನಮ್ಮವರಪ್ಪ ಪಟೇಂಗೆ ಅಥವಾ ಕಟಂಗೆ ಅನ್ನೋ ಮಾತುಗಳನ್ನು ಹಾಕಿ ಭಾವನಾತ್ಮಕವಾಗಿ ಹಿಡಿದಿರುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಒಂದಿಷ್ಟು ಗ್ಯಾರಂಟಿಗಳನ್ನು ಸಹಿತ ಕೊಡುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಕಾಂಗ್ರೆಸ್ಸಿಗೆ ಭವಿಷ್ಯ ಇಲ್ಲಿಲ್ಲ. ಇದನ್ನು ಸ್ಪಷ್ಟವಾಗಿ ಈ ಕರ್ನಾಟಕದ ರಾಜಕಾರಣಿಗಳು, ಅದರಲ್ಲೂ ಕಾಂಗ್ರೆಸ್ ರಾಜಕಾರಣಿಗಳು ತಿಳ್ಕೊಬೇಕಾಗಿದೆ. ಆ ನೆಲೆಯಲ್ಲೇ ಖರ್ಗೆ ಅವರು ಕೆಲವೊಂದಿಷ್ಟು ಮಾತಾಡಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ನಿಜವಾಗಿಯೂ ಅವರ ಆರಂಭದ ರಾಜಕೀಯ ಏನೂ ಇರಲಿ, ಇವತ್ತೊಬ್ಬ ಪ್ರಬುದ್ಧ ರಾಜಕಾರಣಿಯಾಗ ಈ ದೇಶಕ್ಕೆ ಒಬ್ಬ ದಲಿತ ನಾಯಕ, ದಲಿತ ಅಂತ ನಾವು ಕರೀಬಾರ್ದು ಅವರನ್ನು, ನಿಜವಾಗಿಯೂ ನೋವಿನ ನಾಯಕ ಆಗಿ ಬೆಳೆದಂಥವ್ರು ಇರ್ಬೋದು. ಶ್ರೀಮತಿಗೆ ಬಂದದ ಕೋಟ್ಯಾಧೀಶ ಆಗ್ಯಾರ, ಅಬ್ಜಾಧೀಶ ಆಗ್ಯಾರ. ಇವತ್ತಿನ ರಾಜಕೀಯ ವ್ಯವಸ್ಥೆ ನಂಗಾಗಿದೆ. ಯಾರಿಲ್ಲ ಅದನ್ನು ಮಾಡಿದಾಗ ನೀವು ರಾಜಕೀಯ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ನೀವು ರಾಜಕೀಯ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಇದನ್ನ ಎಲ್ಲರೂ ಒಪ್ಕೊಳ್ಳೋಂಥ ಮಾತು, ಓಪನ್ ಸೆಕ್ರೆಟರೀಸ್. ದುಡ್ಡಿದ್ರೆ ಎಲ್ಲ, ದುಡ್ಡಿದ್ರೆ ಏನೂ ಇಲ್ಲ, ಅದಕ್ಕೆ ಕರೆ ಗಳಿಸಿರ್ಬೋದಿಲ್ಲ ಅಂತಲ್ಲ. ಆ ಕರ್ಗೆ ಕಾಂಗ್ರೆಸ್ ಈ ಇಬ್ಬರಿಗೂ DK ಮತ್ತು ನಮ್ಮ DK ಶಿವಕುಮಾರ್ ಅವರಿಗೆ ಮತ್ತು ಸಿದ್ದರಾಮಯ್ಯನವರಿಗೆ ಇಬ್ಬರಿಗೂ ಸಲಹೆ ಕೊಡ್ತಾ ಇದ್ದಾರೆ. ಅವ್ರ ಹಿಂಬಾಲಕರಿಗೂ ಸಲಹೆ ಕೊಡ್ತಾ ಇದ್ದಾರೆ. ವಿಶೇಷ ನೋಡಿ ಅವ್ರ ಮಾತುಗಳು ಏನು ಮಾತಾಡ್ತಾ ಇರ್ತಾರೆ ಅಂದ್ರೆ, ಶಿವಕುಮಾರ್ ಅವರು KPCC ಅಧ್ಯಕ್ಷರಾಗಿ, ಇಂಧನ ಸಚಿವರಾಗಿ, ಜಲಸಂಪನ್ಮೂಲ ಸಚಿವರಾಗಿ ಉತ್ತಮ ಕೆಲಸ ಮಾಡಿದ್ದಾರೆ. ಸರ್ಟಿಫಿಕೇಟ್ ಕೊಟ್ಬಿಟ್ಟವ್ರು, ನೀವು ಒಳ್ಳೆ ಕೆಲಸ ಮಾಡಿದ್ದೀರಪ್ಪ ಅಂತ. ಇನ್ನೇನು ಬೇಕಿದ್ದಿಲ್ಲ. ಒಬ್ಬ ಖರ್ಗೆ ಈ ರಾಜ್ಯದ ನಾಯಕ ಅಷ್ಟಲ್ಲ, ರಾಷ್ಟ್ರದ ನಾಯಕ ಅಂತ ಹೇಳ್ತಾ ಇದ್ದಾರೆ. ಶಿವಕುಮಾರ್ ಅವರಿಗೆ ಉತ್ತಮ ಕೆಲಸ ಮಾಡಿದ್ದಾರೆ. ಸಿದ್ದರಾಮಯ್ಯ ಅವರು ಉತ್ತಮವಾದ ಬಜೆಟ್ ಮಂಡಿಸಿದ್ದಾರೆ. ಎಲ್ಲರಿಗೂ ಮೆಚ್ಚುವಂಥ, ಎಲ್ಲರಿಗೂ ತಲುಪುವಂಥ ಬಜೆಟ್ ಮಂಡನೆ ಮಾಡಿದ್ದಾರೆ. ಲೋಕ ಕಲ್ಯಾಣಕಾರಕ್ಕೆ ಬಜೆಟ್ ಮಂಡನೆ ಮಾಡಿದ್ದಾರೆ. ಅಭಿವೃದ್ಧಿ ಕಡೆಗೆ ಗಮನ ಹರಿಸಿದ್ದಾರೆ ಅನ್ನೋ ಮಾತಾಡ್ತಾ ಇದ್ದಾರೆ. ಇಬ್ಬರಿಗೂ ಅಭಿನಂದನೆಗಳು. ಭಾಳ ಸುಂದರವಾಗಿ ಹೇಳಿದ್ದಾರೆ. ಹೌದು, ಇಬ್ಬರಿಗೂ ಅಭಿನಂದನೆಗಳು. ಇಬ್ಬರು ಸಮಾನರು ಹೇಳೋಲ್ಲಿ ಭಾಳ ಅರ್ಥ ತಿಳ್ಕೊಬೇಕಾಗಿದೆ. ಎಲ್ಲರೂ ತಿಳ್ಕೊಬೇಕಾಗಿದೆ. ಬೆಂಬಲಿಗರನ್ನು ತಿಳ್ಕೊಬೇಕಾಗಿದೆ. ಅನಗತ್ಯ ಸಮಸ್ಯೆಯನ್ನು ಕ್ರಿಯೇಟ್ ಮಾಡೋರು ಈ ಬೆಂಬಲಿಗರು. ಇಬ್ಬರು ಅಭಿವೃದ್ಧಿ ವಿಚಾರಗಳನ್ನು ಮಾತನಾಡಬೇಕು. ಇನ್ನು ಮೇಲೆ ನಾ ಮುಖ್ಯಮಂತ್ರಿ, ಮುಂದಿನ 2.5 ವರ್ಷ ಅವರ ಮುಖ್ಯಮಂತ್ರಿ ಅಂತ ಅವ್ರ ಬೆಂಬಲಿಗರು, ಇವ್ರ ಬೆಂಬಲಿಗರು ಯಾರೂ ಮಾತಾಡುವಾಗಿಲ್ಲ. ಅದನ್ನು ಬಿಟ್ಟರೆ ಅದನ್ನೆಲ್ಲ ಅಭಿವೃದ್ಧಿ ಬಗ್ಗೆ ಮಾತಾಡ್ರಿ. ಭಾಳ ಕರೆಕ್ಟ್ ಮಾತಾಡಿದ್ದಾರೆ. ಇಬ್ಬರು ಸೇರಿದರಷ್ಟೇ ನಮ್ಮ ಕೆಲಸಗಳಾಗುತ್ತವೆ. ನೀವಿಬ್ಬರು ಕೂಡ್ರೆ ಮಾತ್ರ ಇಲ್ಲೇನೂ ಸಾಧ್ಯ ಆಗೈತೆ, ಇಲ್ಲಾಂದ್ರೆ ಆಗೋದಿಲ್ಲ. ನಿಮ್ಮ ಕಚ್ಚಾಟದೊಳಗೆ ಕರ್ನಾಟಕವನ್ನು ಮುಂದಿನ ದಿನದಲ್ಲಿ ಕಳ್ಕೊಳ್ತೀವಿ. ಇದು ಭಾಳ ಗಮನಿಸಬೇಕಾದಂಥ ಮಾತು. ಕಳ್ಕೊಳ್ಳೋ ನಿಶ್ಚಿತನ. BJP ಅಥವಾ RSS ಅಂತ ಸಾಮಾನ್ಯ ಅಲ್ಲ. ಇದು ಇವತ್ತಿಗೂ ನಮ್ಮ ಕಾಂಗ್ರೆಸ್ಗೆ ತಿಳಿತಾ ಇಲ್ಲ ಅಂದ್ರೆ ಇದಕ್ಕೇನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತಾಡ್ತಾ ಇದ್ದಾರೆ. ಮಧ್ಯದಾಗಿ ಕಾಂಗ್ರೆಸ್ನ ಸಂಘಟನೆ ಇಲ್ಲ. RSS ಅಂತ ಬಲಿಷ್ಠ ಸಂಘಟನೆ ಆಗಬೇಕು. ಸೇವಾದಳ ಬೆಳೆಸಲಿಲ್ಲ, ಅದನ್ನು ನಾಶ ಮಾಡಿ ಹೋಗಿದ್ದೀರಿ. ಸ್ಮ್ಯಾಶ್ ಇಟ್ ಅಂದಾಗ ಸಂಘಟನೆ ಇರಲಿಲ್ಲ. ಇದನ್ನು ನೆನಪಿಟ್ಕೋಬೇಕು. ನಾವು ಸುಮ್ಮನೆ ಏನೋ ಮಾತಾಡ್ತೀವಿ ಅಂತಂದ್ರೆ ಆಗೋದಿಲ್ಲ. ನೆಲದ ವಾಸ್ತವ ಸ್ಥಿತಿ ಇದನ್ನು ಭಾಳ ಹೆಚ್ಚಾಗಿದ್ದು ಸೂಕ್ಷ್ಮವಾಗಿ ಹೇಳ್ತಾ ಇದ್ದಾರೆ. ಜೇವರ್ಗಿಯಲ್ಲಿ ಇಬ್ಬರು ಸೇರಿದಷ್ಟೇ ನಮ್ಮ ಕೆಲಸಗಳಾಗುತ್ತವೆ, ಇಲ್ಲದಿದ್ದರೆ ಕಷ್ಟ. ನಮಗೆ ಉತ್ತಮ ರಸ್ತೆಗಳು ಬೇಕು, ಉತ್ತಮ ರಸ್ತೆಗಳು ಮಾಡಿಕೊಡ್ರಿ. ಶಾಲೆಗಳು ಬೇಕು, ಶಾಲೆಗಳು ಭಾಳ ಇಂಪಾರ್ಟೆಂಟ್. ಶಿಕ್ಷಣ ಬೆಳೆಸ್ರಿ, ಎಲ್ಲರೂ ಜ್ಞಾನಿ ಮಾಡಿರಿ, ಅವ್ರು ನಿಮ್ಮ ಫಾಲೋವರ್ಸ್ ಆಗ್ತಾರೆ. ಅರೆ ಜ್ಞಾನಿಗಳು
BJP ಫಾಲೋವರ್ಸ್ ಆಗ್ತಾರೆ. ಅರ್ಧ ಜ್ಞಾನ ಇದ್ದಂಥವ್ರು, ಪೂರ್ಣ ಓದಿಲಾರಂಥವ್ರು, ಶಕ್ತಿಗಳು ತಿಳಿಲಾರದಂಥವ್ರು, ಇತಿಹಾಸವನ್ನು ಅರ್ಥ ಮಾಡ್ಕೊಳ್ಳಾರಂಥವ್ರು, ಭಾವನೆಗೆ ಒಳಗಾಗುವಂಥ ಧರ್ಮ ಜಾತಿಗಳಿಗೆ ಒಳಗಾಗುವಂಥ ಜನ ಹತ್ತು ಹೋಗ್ತಾರೆ. ಜನಪೀಠ ಅಂತ ಹೇಳ್ತಾ ಇದ್ದಾರೆ. ಭಾಳ ಎಚ್ಚರಿಕೆ. ಇಬ್ಬರು ಸೇರಿದಷ್ಟು ನಮ್ಮ ಕೆಲಸಗಳಾಗುತ್ತವೆ, ಇಲ್ಲದಿದ್ದರೆ ಕಷ್ಟ. ನಮಗೆ ಉತ್ತಮ ರಸ್ತೆಗಳು ಬೇಕು, ಶಾಲೆಗಳು, ನೀರಾವರಿ. ಇದು ಭಾಳ ಮಹತ್ವದ ಮಾತು ಮಾತಾಡಿದ್ರೆ. ನೀರಾವರಿ ಅಂದರೆ ಪ್ರತಿ ಹಳ್ಳಿಗೇನೋ, ನಾ ಈಗ ಮೆಂದಲ್ಲಿ ಹೇಳ್ತಾ ಇದ್ದೀನಿ, ಹಳ್ಳಿಗೇನೋ ಒಂದು ಕೆರೆ ಅಥವಾ ನೀರಾವರಿ ಆಗಲೇಬೇಕಾದಂಥದ್ದು ಮಾತು ಮಾತಾಡಿದ್ದಾರೆ. ಅದ್ರ ಜೊತೆಗೆ ಆರೋಗ್ಯ ಕೇಂದ್ರಗಳು ಬೇಕು. ಕರೆಕ್ಟ್ ಇದು. ಎಲ್ಲರಿಗೂ ಆರೋಗ್ಯ ಫ್ರೀಯಾಗಿ ಸಿಗುವಂಥದ್ದಾಗಬೇಕು, ಶಿಕ್ಷಣ ಆರೋಗ್ಯ ಎರಡೂ ಸಿಗುವಂಥದ್ದಾಗಬೇಕು, ಎಲ್ಲರೂ ಸಿಗಬೇಕು. ಸಿಕ್ಕಾಗಿ ಜನ ನಿಮ್ಮ ಫಾಲೋವರ್ಸ್ ಆಗ್ತಾರೆ. ಈ ಕೆಲಸ ಮಾಡಿ ನಿಂತಾವ. ಅದೆಲ್ಲ ಬಿಟ್ಟು ಏನೇನು ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಭೇಟಿ ಆದ್ರೆ ಸಿಕ್ಕ ಮಾತಾಡಿ ಮುಂದಿನ 2,500,000, ಮುಂದಿನ 10,000,000 ಯಾಕೆ ಬೇಕ್ರಿ ಇದೆಲ್ಲ ಕೆಲಸ? ನೀವು ಕೊಟ್ಟಿದ್ದ ಕೆಲಸ ಮಾಡಿರಿ ಅಂತೇಳಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಇದನ್ನು ಸಾಧಿಸಲು ಇಬ್ಬರೂ ನಾಯಕರು ಒಂದಾಗಿ ಹೋಗಬೇಕು. ಇವೆಲ್ಲ ಸಾಧ್ಯ ಆಗಬೇಕಾದ್ರೆ ಇಬ್ಬರು ಒಂದಾದ್ರೆ ಮಾತ್ರ ಸಾಧ್ಯ. ನೀವು ದಿನಕ್ಕೊಮ್ಮೆ ಜಗಾಡ್ತಾ ಹೋದ್ರೆ, ಕಚ್ಚಾಡ್ತಾ ಹೋದ್ರೆ ನಾ ಏನು ಹೇಳಿಕ್ಕೆ ಸಾಧ್ಯ? ಇಬ್ಬರು ಪ್ರಜ್ಞಾವಂತರು, ತಿಳುವಳಿಕೆಯವರು. ನೀವು ಹಿಂಬಾಲಕರು ನಿಮ್ಮ ತಿಳುವಳಿಕೆಯವರು ಇದ್ದಾರೆ. ಅವ್ರಿಗೆಲ್ಲ ಬಾಯಿ ಮುಚ್ಚಿಸ್ರಿ, ನೆಮ್ಮದಿಯಿಂದ ಕೆಲಸ ಮಾಡಕತ್ತಾರೆ. ಆದರೂ ಇನ್ನೂ ನಮ್ಮ KN ರಾಜನ್ ಅಂತವರು, ಸ್ವತಃ ಸಿದ್ದರಾಮಯ್ಯನ ಮಗ ಯತೀಂದ್ರ ಅಂತವರು ಮುಂದಿನ 5,000, ಮುಂದಿನ 5 ವರ್ಷ ಇವರ, ಮುಂದಿನ 2 ವರ್ಷ ಅವರ ಬಂಡ ಸರ್, ಇವರ ಮಾಡ ಸರ್. ಇದು ಯಾಕೆ ಬೇಕಾಗಿದೆ? ಏನು ಅವಶ್ಯಕತೆ ಇದೆಯಲ್ಲ ಇವತ್ತು ಹೇಳುವಂಥದ್ದು? ಯಾರು ಎಬಿಲಿಟಿ ಇದ್ದೇ ಇರ್ತಾರೆ. ಈಗ ಇರೋರು 2-3 ಮಂದಿ, ಪರಮೇಶ್ವರಪ್ಪನವರು, ನಮ್ಮ DKC ಅವರು, ಈಗ ಸಿದ್ದರಾಮಯ್ಯನವರು ಈಗಿದ್ದಾರೆ. ಈಗ ಮುಂದೆ ಬರೋದು ಹೀಗೆ ಯಾಕೆ ಚಿಂತೆ? ನಿಮಗೆ ಒಳ್ಳೆ ಪೋರ್ಟ್ಫೋಲಿಯೋ ಅದ. ಅವರು ಗೃಹ ಮಂತ್ರಿ ಇದ್ದಾರೆ. ಇಲ್ಲಿ ಹಿಂದೂ ಮುಸ್ಲಿಮ್ ಗದ್ದಲಾಗದಂಗೆ ಪ್ರೀತಿಯಿಂದ ಎಲ್ಲ ಜಾತಿಯವರು ಕೂಡಿ ಹೋಗುವಂಥ ವ್ಯವಸ್ಥೆಯನ್ನು ನಮ್ಮ ಪರಮೇಶ್ವರ ಮಾಡಬೇಕಾಗಿದೆ. ರಾಜಣ್ಣವರು ಸಹಕಾರ ಸಂಘ ಕೊಟ್ಟಿದ್ದಾರೆ, ಸಹಕಾರ ಮಿನಿಸ್ಟರ್ ಇದ್ದಾರೆ. ಅವರು ಸಹಕಾರ ಕ್ಷೇತ್ರ ಅನೇಕ ಕೆಲಸಗಳಾಗಬೇಕಾಗಿದೆ. ಪ್ರತಿಯೊಂದು ಸಹಕಾರ ಕ್ಷೇತ್ರದ ಈ ಬ್ಯಾಂಕ್ ವ್ಯವಸ್ಥೆಗಳಿಂದಾಗಿ ಇಲ್ಲಿ ರೈತರಿಗೆ ಅವ್ರ ಬದುಕಿಗೆ ಅನುಕೂಲ ಆಗೋದು ವ್ಯವಸ್ಥೆಗಳು ಮಾಡಬೇಕಾಗ್ಯದ. ಅನೇಕ ಕೆಲಸಗಳಾಗಬೇಕು. ಸಹಕಾರ ನಂಗೆ ಮಾಡಿದ್ದೆಲ್ಲ ಸರ್ಕಾರಕ್ಕೆ ಒಂದು ಪರ್ಯಾಯವಾಗಿರಲಿಪ್ಪ ಅಂತೇಳಿ ಅದನ್ನು ಬಿಟ್ಟು ಎದ್ದ ತಕ್ಷಣ ಏನೇನೋ ಮಾತುಗಳು. ಅವರು KN ರಾಜಣ್ಣರು ಸಹಿತ ಇವತ್ತು ಕಾಂಗ್ರೆಸ್ಸಿನ ಒಂದು ರೀತಿ ಯತ್ನಾಳದಂಗೆ ಆಗಿದ್ದಾರೆ. ಇದು ಕಣ್ಣಿ ಕಾಣುತ್ತಿರೋದು ರಾಚುತ್ತಿರುವಂಥ ಸತ್ಯಗಳಿವೆಲ್ಲ. ಈ ಮಾತನ್ನು ಹೇಳಿ ಅವರು ಏನು ಮಾಡ್ತಾಯಿದ್ದಾರೆ, ಎಚ್ಚರಿಕೆ ಕೊಡ್ತಾ ಇದ್ದಾರೆ ಇಬ್ಬರಿಗೂ, ನೀವು ಬಿಡಿರಿ ಜಗಳ ಅಂತೇಳಿ. ಕಲ್ಯಾಣ ಕರ್ನಾಟಕ ಸೇರಿದಂತೆ ಈ ಭಾಗದಲ್ಲಿಯೇ ಜನರು ನಮ್ಮ ಪಕ್ಷಕ್ಕೆ 7 ಸ್ಥಾನಗಳು ನೀಡಿದ್ದಾರೆ. ಕಲ್ಯಾಣ ಕರ್ನಾಟಕದಲ್ಲಿ ಕಲಬುರಗಿಯಲ್ಲಿದ್ದರು ಅವರು. ಕಲಬುರಗಿಯ ಜೇವರಿಗೆಲ್ಲೇ ಈ ಜನ ನಮ್ಗೆ 7 ಸೀಟ್ ಕೊಟ್ಟಿದ್ದಾರಪ್ಪ ಅಂತಂದರೆ, ಆ ಶಕ್ತಿ ಕೊಟ್ಟವರು ಹೊಟ್ಟೆಗೆ ಆಹಾರ ಕೊಡಿ, ಅವ್ರಿಗೆ ಆಹಾರ ಕೊಡುವಂಥದ್ದು ಮಾಡಿರಿ, ಬದುಕುದು ಕೊಡ್ರಿ, ಅಗ್ರಿಕಲ್ಚರ್ ಬಗ್ಗೆ ಒಂದು ಇದನ್ನು ಮಾಡಿರಿ. ನಿಮ್ಮ ಪ್ರತಿಯೊಂದು ಯೋಜನೆಗಳು ಮೈಸೂರಿನಿಂದ ಆರಂಭವಾಗಿ ದಾವಣಗೆರೆಗೆ ಒಳಗಿರ್ತವೆ. ಇವು ಶಿವಕುಮಾರ್ ಅವ್ರ ಕುರಿತ ಹೇಳುವಂಥದ್ದು. ದಾವಣಗೆರೆ ಬಂದು ನಿಂತು ಬಿಡ್ತಾವೆ. ನೀವು ಹಂಗೆ ಮಾಡಬೇಡ್ರಿ. ನೀವೇನು ಮಾಡ್ರಪ್ಪ ಅಂತಂದ್ರೆ, ಇನ್ನು ಮುಂದೆ ಕಲ್ಯಾಣ ಕರ್ನಾಟಕದಿಂದ ಆರಂಭಿಸಬೇಕು. ಕಲ್ಯಾಣ ಕ್ರಾಂತಿಯ ಈ ನೆಲದಿಂದ ಯೋಜನೆಗಳು ಶುರುವಾದರೆ ಕೊಳ್ಳೇಗಾಲದವರೆಗೆ ತಲುಪುತ್ತವೆ. ಅಂದ್ರೆ ಅವ್ರು ಹೇಳೋ ಉದ್ದೇಶ ಇಷ್ಟೇ ಇಲ್ಲ, ನೀವು ಜಗಳಕ್ಕೆ ಹೋಗ್ಬೇಡ್ರಿ, ಕೂಡಿ ಹೋಗ್ರಪ್ಪ ಅಂತೇಳಿ ತಾಕೀತು ಮಾಡಿದ್ದಾರೆ. ಈ ತಾಕೀತಿ ಅವ್ರು ಬಗ್ತಾರ ನನಗೆ ಅನಿಸೋದಿಲ್ಲ. ಆ ಮದ್ದು ಬೇರೆ. ಯಾಕಂದ್ರೆ ತಲೆಯಲ್ಲಿರೋದು ಒಟ್ಟಿನಲ್ಲಿ ಮುಖ್ಯಮಂತ್ರಿ ಚೇರ್ ಅದಿದ್ರೆ ಬೇಕಾದ್ರೆ ಮಾಡ್ತಾನೆ ಅಂತೇಳಿ. ಆದರೆ ಇಲ್ಲಿ ಬಹುಮತದಿಂದ ಅನ್ನುವಂಥ ನೆನಪು ಹೋಗ್ಬೇಕಾಗ್ಯದ. ಪಕ್ಷವನ್ನು ಹೊಡೆಯುವ ಸಾಧ್ಯತೆಗಳು ಇದ್ದಾವೆ, ಎಲ್ಲರೂ ಇದ್ದಾವೆ. ಮತ್ತು ಇವರೆಲ್ಲರೂ ನಿಜವಾಗಿಯೂ ಕಾಂಗ್ರೆಸ್ಸಿನ ಭಕ್ತರೇ ಇಲ್ಲ. ಇವತ್ತು ಜಾರಕಿಹೊಳಿ ಅವರಾಗಿರ್ಬೋದು, KN ರಾಜನ್ ಅವರಾಗಿರ್ಬೋದು, ಅವ್ರ ಜೊತೆಗೆ ಸಿದ್ದರಾಮಯ್ಯನವರಾಗಿರ್ಬೋದು, DK ಶಿವಕುಮಾರ್ ಅವರು ಆಗಿರ್ಬೋದು, ಇವರೆಲ್ಲರೂ ಕಟ್ಟಾಗಿ ಕಾಂಗ್ರೆಸ್. ಇವರು ಪಾರ್ಟಿ ಬಿಟ್ಟು ಹೋಗ್ತಾರೆ, ಪಾರ್ಟಿ ಹೊಡಿತಾರೆ, ಯಾರ್ದೋ ಮಾತು ಕೇಳ್ತಾರೆ ಅಂತ ಯಾರೂ ಇಲ್ಲಿ ತಿಳ್ಕೊಳ್ಳಿಲ್ಲ. ಯಾಕಂದ್ರೆ ಇವರ ಧಮನಿಗಳಲ್ಲೇ ಇಲ್ಲಿ ಜಾತ್ಯಾತೀತ ತುಂಬಿದ್ರು ನಾವು ಯಾರೂ ಬರ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಸಣ್ಣ ಜಗಳ ಬಿಡ್ರಿ, ಸರಿಯಾಗಿ ಕೆಲಸ ಮಾಡಿರಿ ಅಂತ ನೋಡಿದ್ರಲ್ಲ. CT ರವಿ ಅವ್ರು ಈಗ ಪಾಪ ಹೆಸರು ಕೊಡ್ತಾ ಇದ್ದಾರೆ. BJP ನಾಶ ಮಾಡ್ತೀರಪ್ಪ ನಿಮ್ಮ ಸ್ವಾರ್ಥ ಸಲುವಾಗಿ ಅಂತ ಹೇಳ್ತಾ ಇದ್ದಾರೆ. ಹಂಗೆ ನಾಳೆ ನಿಮಗೆ ಹೇಳುವಂಥ ಪ್ರಸಂಗ ಬರಬಾರ್ದು ಅನ್ನೋಂಥ ಎಚ್ಚರಿಕೆಯನ್ನು ಖರ್ಗೆ ಅವ್ರು ಕೊಟ್ಟಿದ್ದಾರೆ. ಅದಕ್ಕೆ ಸಿದ್ದರಾಮಯ್ಯನವರಾಗಲಿ, ಅವರ ಮಗ ಯತೀಂದ್ರ ಅವರಾಗಲಿ, KN ರಾಜನ್ ಅವರಾಗಲಿ, ಇನ್ನುಳಿದವರಾಗಲಿ ಅನಗತ್ಯ ಸೃಷ್ಟಿ ಮಾಡಿದ್ದು. ಅದೇ ಕಾಲಕ್ಕೆ DK ಶಿವಕುಮಾರ್ ಅವ್ರ ಫಾಲೋವರ್ಸ್ ಆಗಿರ್ಬೋದು, ಅವ್ರ ತಮ್ಮ ಆಗಿರ್ಬೋದು, ಯಾರೋ ಆಗಿರ್ಬೋದು, ಅವರು ಅನಗತ್ಯ ಚರ್ಚೆ ಮಾಡೋದು ಅವಶ್ಯಕತೆ ಇಲ್ಲ. ಈಗ ಕೆಲಸ ಮಾಡಿರಿ, ಮೊದಲು ಗ್ಯಾರಂಟಿ ಕೊಡೋ ಜೊತೆಗೆ ಅಭಿವೃದ್ಧಿ ಮಾಡಿ ತೋರಿಸ್ರಿ. ಪ್ರತಿ ಹಳ್ಳಿಗೂ ಶಾಲೆ ಮುಟ್ಟೋಂಗೆ ಮಾಡಿರಿ, ಶಾಲೆಗೆ ಹೋಗೋಂಗೆ ಮಾಡಿರಿ, ಪ್ರತಿ 30 ವಿದ್ಯಾರ್ಥಿಗಳು ಒಬ್ಬ ಶಿಕ್ಷಕರಿಗೆ ಹೋಗಂಗೆ ಮಾಡಿರಿ. ಇದ್ರ ಬಗ್ಗೆ ಲಕ್ಷ್ಯ ಕೊಡ್ರಿ. ಆರೋಗ್ಯ ಪ್ರತಿ ಹಳ್ಳಿಗೆ ಹೋಗಿ ಮುಟ್ಟೋಂಗೆ ಮಾಡಿರಿ, ಔಷಧ ಹೋಗಿ ಮುಟ್ಟೋಂಗೆ ಮಾಡಿರಿ. ಇವೆರಡು ಕ್ಷೇತ್ರ ನೀವು ಸರಿಯಾಗಿ ಮಾಡಿದ್ರಂದ್ರೆ ನಿಶ್ಚಿತವಾಗಿ ಮತ್ತೆ 22 ನೀವು ಬರ್ತೀರಿ. ಈಗಂತ BJP ಬಗ್ಗೆ ಚಿಂತನೆ ಮಾಡೋ ಅವಶ್ಯಕತೆ ಇಲ್ಲ. ಅಲ್ಲಿ RSS ಇರ್ತಾರ, ಹೆಚ್ಚು ಕಡಿಮೆ ಕೈ ಅವ್ರ ಅಧಿಕಾರ ತೊಗೊಳ್ತಾರೆ ಅವರು. ಇವತ್ತು ನಿಮಗೆ ಗೊತ್ತದ ಮೋದಿ ಅವರು RSS ಮುಖವಾಡ ಅಂತೇಳಿ ಅವರು ತಮ್ಮ ಶಕ್ತಿ ತೋರಿಸೋಕ್ಕೆ ಪ್ರಯತ್ನ ಮಾಡಿದರು. ನಾವು ಸಪ್ರೇಟ್ ಅಪ್ಪ RSS ಅಂತೇಳಿ ಮಾಡಿದ್ರಿಲ್ಲ. ಲೋಕಸಭಾ ಚುನಾವಣೆಯಲ್ಲೇ ನಮಗೇನು ಅವ್ರ ಸರ್ಕಾರ ಬೇಡ ನಡ್ಡಾ ಅವ್ರು ಹೇಳಿದರು.
ಆಗ ತೋರಿಸಿದ್ರು ತಮ್ಮ ಶಕ್ತಿ ಏನಂತ ಅಂತೇಳಿ. ಚಾರ್ ಸುಪಾರ್ ನಾನು ಪ್ರಚಾರದಿಂದ ಆಗ್ತಂತ ತಿಳ್ಕೊಂಡಿದ್ರು. ಮೋದಿಯವರು ತೋರಿಸ್ಕೊಟ್ರು 240 ಅಷ್ಟು ಐತಿ ಪಲ್ಲಿಂದ ಅಂತೇಳಿ. ಇದೆಲ್ಲ ನೆನ್ಪಿಟ್ಕೊಂಡು ಇವತ್ತು ಕಾಂಗ್ರೆಸ್ ಮಾಡಬೇಕಾಗಿದೆ. ಯಾಕೆಂದ್ರೆ ಕಾಂಗ್ರೆಸ್ನಿಂದ RSS ಅಂತ ಬಲಿಷ್ಠ ಸಂಘಟನೆ ಇಲ್ಲ, ಚಿಂತಕರ ಚಾವಡಿ ಇಲ್ಲ, ವಿಚಾರವಾದಿಗಳಿಲ್ಲ. ಎಲ್ಲರೂ ದುಡ್ಡು ಮಾಡ್ಕೊಂಡು ಬಂದಂಥ ಕಾಂಗ್ರೆಸ್ ಈಗಾಗಲೇ ದುಡ್ಡು ಮಾಡ್ಕೊಂಡು ಹೋಗಿಬಿಟ್ಟಿದ್ದಾರೆ. ಕಾಂಗ್ರೆಸ್ ದಿವಾಳಿ ಬೀಸಿ ಈಗ ಹೊಸ ಸಂಘಟನೆ ಕಟ್ಟಬೇಕಾಗಿತ್ತು. ರಾಹುಲ್ ಗಾಂಧಿಯವರು ಅದಕ್ಕೆ ನಿಮ್ಮ ಸರ್ಕಾರ ಸಹಾಯ ಬೇಕಾಗ್ಯದ. ನಿಜವಾಗಿ ರಾಹುಲ್ ಗಾಂಧಿಯವರು ಕಾಂಗ್ರೆಸ್ನ ಎಬ್ಬಿಸಿ ನಿಲ್ಲಿಸಿದ್ದಾರೆ. ಈಗಾಗಲೇ ಇನ್ನೂ ಬೆಳೆಸಬೇಕಾಗ್ಯದ. ಆ ಕೆಲಸವನ್ನು ಸಿದ್ದರಾಮಯ್ಯನವರು ಮತ್ತು DK ಅವರು ಅವ್ರ ಜೊತೆಗಾರರು ಕೂಡಿ ಇವತ್ತು ಮಾಡಿದರೆ ನಿಶ್ಚಿತವಾಗಿ ಕಾಂಗ್ರೆಸ್ ಮುಂದಿನ ದಿನಗಳಲ್ಲಿ ದೇಶವ್ಯಾಪಿ ಆಗೋದು ಎರಡು ಮಾತಿಲ್ಲ ಅನ್ನೋದು ಖರ್ಗೆ ಅವರ ಅಭಿಪ್ರಾಯ. ಇದಕ್ಕೆ ನೀವೇನಂತೀರಿ? ಖರ್ಗೆ ಅವ್ರು ತಪ್ಪು ಹೇಳಿದ್ರೆ ತಪ್ಪಲ್ಲಿ ಸರಿ ಅಂತ ಸರಿ ಹೇಳ್ರಿ. ಲೈಕರ್ ಮಾಡಿರಿ, ಡಿಸ್ಲೈಕರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಶೇರ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ್ರಿ. F16 ನ್ಯೂಸ್ ಅರ್ಥಾತ್ ಸೀತಾರಾಮಯ್ಯ ಸತ್ಯದ ಕೈಗಳಲ್ಲಿ ವಂದನೆಗಳು.